ನೀವೀಗ ಮಾತಾಡಬೇಕಾದ್ರೆ ಸರ್, ಸಾಮಾನ್ಯ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತ ನಿಟ್ಟಿನಲ್ಲಿ ಒಂದು ಆಡಳಿತ ಸರ್ಕಾರ ಗಮನ ಹರಿಸಬೇಕು ಅಂತ ಹೇಳಿದ್ರೆ, ಜನಕ್ಕೆ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಒಂದು ಒಳ್ಳೆ ರಸ್ತೆ ಇತ್ತು ಅಂದರೆ, ನಲ್ಲಿ ಟ್ಯಾಪ್ ಆನ್ ಮಾಡಿದಾಗ ನೀರು ಬಂತು ಅಂದರೆ, ಮನೆ ಎದುರುಗಡೆ ಕಸ ಇಲ್ಲದೆ ಕಸ ವಿಲೇವಾರಿ ಚೆನ್ನಾಗಾಯಿತು ಅಂತ ಹೇಳಿದ್ರೆ ಅವ್ರಿಗೆ ಅಂಡರ್ಸ್ಟುಡ್, ಬಿಡಪ್ಪ ನಾವು ಈ ಸರ್ಕಾರವನ್ನು ಆಯ್ಕೆ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅನ್ನುವಂಥ ಮನೋಭಾವ ಬರುತ್ತೆ. ಅಂತ ಯಾವುದೇ ಬೆಳವಣಿಗೆ ಆಗಿಲ್ಲ. ಈ ಕಡೆ ನೋಡಿದ್ರೆ ಸಾಧನ ಸಮಾವೇಶ ಮಾಡ್ತಾರೆ. ಉಚ್ಚುಮುಂಡೆ ಮದುವೆಯಲ್ಲಿ ಉಂಡೋರ್ ಜಾಣರು ಅಂತ ಆಗಿದೆ ಪರಿಸ್ಥಿತಿ. ಸಾಧನಾ ಸಮಾವೇಶ ಸರ್ಕಾರಿ ವೆಚ್ಚದಲ್ಲಿ ತಾವು ಸಾಧನಾ ಸಮಾವೇಶನ ಮಾಡ್ತೀರಾ, ಎಲ್ಲೋ ದುಡ್ಡು ಕೊಟ್ಟು ಕರ್ಕೊಂಡ್ಬರ್ತೀರಾ, ಒಂದು ಸಮಾವೇಶ ಮಾಡ್ತೀರಾ, ಅಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬಿಜೆಪಿ ಬೈಯುವಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ಇಡೀ ನಾವು ಒತ್ತಾಯವನ್ನ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಮೇಡಮ್, ಇವತ್ತು ಜನ ಇವತ್ತು ಯಾವ ತರ ಆಗಿದೆ ಕಳೆದ 2.5 ವರ್ಷದಲ್ಲಿ, ಇವತ್ತು ಜನ ಇವತ್ತು ವಾಸ ಮಾಡೋದಕ್ಕೆ ಬಹಳ ಪರಿಸ್ಥಿತಿ ಸಮಸ್ಯೆಗಳಾಗ್ತಿದೆ. ಕಾಸ್ಟ್ ಆಫ್ ಲಿವಿಂಗ್, ಇವತ್ತು ಬೆಲೆ ಏರಿಕೆ, ಹಾಲಿನ ಬೆಲೆಗೆ ಏನೇ ಮಾಡಿದ್ದೀರಾ, ಪ್ರತಿಯೊಂದು ಇವತ್ತು ರೇಟ್ ಜಾಸ್ತಿ ಮಾಡಿದ್ದೀರಾ, ಎಣ್ಣೆಗಳು ರೇಟ್ ಜಾಸ್ತಿ ಮಾಡಿದ್ದೀರಾ. ಈ ದೃಷ್ಟಿಯಿಂದ ಇವತ್ತು ಜನಕ್ಕೆ ಜನ ವಾಸವಾಗೋದಕ್ಕೆ ದೊಡ್ಡ ಸಮಸ್ಯೆ. ಸಾಮಾನ್ಯ ಮನುಷ್ಯ ದುಬಾರಿ ಜೀವನ ಆಗೋ ಪರಿಸ್ಥಿತಿ ಆಗಿದೆ. ಈ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ಅಷ್ಟೇ, ದಯಮಾಡಿ ನಾವು ಬಡವರ ಪಕ್ಷ, ಬಡವರಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಯಾವುದೋ ಒಂದು ಶ್ರೀಮಂತರಿಗೆ ನೀವು ಮೆಟ್ರೋ ಇರ್ಬೋದು, ಸುರಂಗ ಇರ್ಬೋದು, ಶ್ರೀಮಂತರಿಗೆ ಮಾಡ್ತಾರೆ ಹೊರತು ಬಡವರಿಗೆ ನೀವು ಸಾರಿಗೆ ವ್ಯವಸ್ಥೆಯನ್ನ ನೀವು ಮಾಡಬೇಕು ಅಂತಂದ್ರೆ ಒಳ್ಳೆ ಒಳ್ಳೆ ಬಸ್ಗಳನ್ನ ಹಾಕ್ಬೇಕು. ನೀವು ಫ್ರೀ ಬಸ್ ಕೊಟ್ಬಿಟ್ಟಿದೀವಿ, ಫ್ರೀಯಿಂದ ಎಲ್ಲ ಜನ ಹೋಗ್ತಾರೆ. 500 ಕೋಟಿ ಜನ ಇವತ್ತು ನಾವು ಮಾಡಿದ್ದಾರೆ, 500 ಕೋಟಿ ಜನ ಇವತ್ತು ಮಾಡಿದ್ದಾರೆ ಅಂದ್ರೆ ಹೋಗ್ತಾರೆ, ಮಾಡ್ತಾರೆ. ಫ್ರೀ ಕೊಟ್ಟಿದ್ದಾವೆ, ತಪ್ಪು ಅಂತ ಹೇಳ್ತಿಲ್ಲ. ಬೇರೆಯವ್ರಿಗೆ ಏನು ಅವಕಾಶ ಆಗಿದೆ ನಿಮಗೆ. ಬೆಂಗಳೂರು ನಗರಕ್ಕೆ ಏನಾರ ಒಂದು ಸುಮಾರು 2.5-3 ಲಕ್ಷ ಕೋಟಿ ಇವತ್ತು ನಿಮ್ದು ಸಾಧನೆ ಏನು. ಇವತ್ತು ಕರ್ನಾಟಕದಲ್ಲಿ ಇವತ್ತು ಕೋಟಿ ಸಾಲ ಮಾಡಿದ್ರೆ ನಿಮ್ ಸಾಧನೆ. ಕಾಂಗ್ರೆಸ್ ಸಾಧನೆ ಅಂತಂದ್ರೆ ಸುಮಾರು ಪ್ರತಿ ಜನರ ತೆರಿಗೆ ಅಮೌಂಟ್ ಕೂಡ ಕಟ್ಟಿ ಬಡ್ಡಿ ಕಟ್ತಾ ಇರೋಂಥದ್ದು ಒಂದು ಸಾರಿಗೆ. ಪ್ರತಿಯೊಬ್ಬ ತಲೆಯ ಮೇಲೆ ಸಾವಿರಾರು ರೂಪಾಯಿ ಇವತ್ತು ಬೀಳಿದೆ. ಸುಮಾರು ಸಿದ್ದರಾಮಯ್ಯನವರು ಬಂದ್ಮೇಲೆ ಕಳೆದ 2 ವರ್ಷದಿಂದ ಸುಮಾರು 3-4 ಸಾವಿರ ಕೋಟಿ ರೂಪಾಯಿ ಸಾಲ ಮಾಡ್ತಾ ಇರೋದೇ ನಿಮ್ಮ ಸಾಧನೆ ಹೊರತು ಬೇರೆ. ಅದು ಹೇಳಿ ಸಭೆಯಲ್ಲಿ, ನನ್ನ ಸಾಧನೆ, ನಾನು ಸಾಲ ಮಾಡಿದ್ದೆ, ನನ್ನ ಸಾಧನೆ. ಬೆಂಗಳೂರು ನಗರದಲ್ಲಿ ನೀವು ಇವಾಗ 5 ಕಾರ್ಪೊರೇಷನ್ ಮಾಡ್ಬೇಕು ಅಂತ ಹೊರಟಿದ್ದೀರಾ. ಒಂದು ಕಾರ್ಪೊರೇಷನ್ ಮಾಡಕ್ಕೆ ನಮ್ಮ ಸಮಸ್ಯೆಗಳು ಯಾಕೆ ಕೂತ್ಕೊಂಡಿದೆ ನಮಗೆ. 5 ಕಾರ್ಪೊರೇಷನ್ಗೆ ಸುಮಾರು 5 ಮೇಯರ್ನ ಮಾಡಿ ಸುಮಾರು 500-700 ಜನ ನೀವು ಕಾರ್ಪೊರೇಟರ್ಗಳು ಮಾಡಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಮಾಡಕ್ ಹೊರಟಿದ್ದೀರಾ. ಡೆಲ್ಲಿನಲ್ಲಿ ಏನಾಯ್ತು? ವಾಟ್ ಅಬೌಟ್ ಡೆಲ್ಲಿ? ಗ್ರೇಟ್ ಡೆಲ್ಲಿ ಏನಾಯ್ತು? ಇವತ್ತು ತಳ ಕಚ್ಕೊಂಡಿದೆ. ಇವತ್ತು ಗ್ರೇಟರ್ ಬಾಂಬೆ ಏನಾಯ್ತು? ಮೇಂಟೈನ್ ಮಾಡಕ್ ಆಗ್ತಿಲ್ಲ ಗ್ರೇಟರ್ ಬಾಂಬೆ. ನಾವು ಮುಂಬೈ ಅಂತ ಮಾಡಿದ್ರು, ಮುಂಬೈ ಮಹಾನಗರ ಪಾಲಿಕೆ ಮಾಡಿದ್ರು, 5 ಮಹಾನಗರ ಪಾಲಿಕೆ ಮಾಡಿ ಇದ್ರಲ್ಲಿ ಬಾಂಬೆನಲ್ಲಿ ಏನು ಸಮಸ್ಯೆ ಆಯ್ತು? ಇವತ್ತು ಅಟ್ಟರ್ ಫೇವರ್ ಆಯ್ತು. ಇವತ್ತು ನಾವ್ ಹೇಳ್ತಾ ಇರೋದು, ದಯಮಾಡಿ ನೀವೆಲ್ಲ ಎಕ್ಸ್ಪೀರಿಯನ್ಸ್ ಇರೋರು, ಯಾರೋ ಒಬ್ಬ IAS ಆಫೀಸರ್ಗಳು ಮಾತು ಕೇಳ್ಕೊಂಡು ತಲೆ ಕೆಡ್ಸ್ಕೋಬಾರ್ದು. ಇವತ್ತು ದೇಶದಲ್ಲಿ 3 ಥರ ಆಡಳಿತ ಇವತ್ತು ಸಂವಿಧಾನ ಹೇಳ್ಕೊಟ್ಟಿರೋದು ನಮ್ಗೆ. ಒಂದು ಕೇಂದ್ರ ಸರ್ಕಾರ ಆಡಳಿತ, ಕೇಂದ್ರ ಸರ್ಕಾರದ ಆಡಳಿತ. ಇನ್ನೊಂದು ರಾಜ್ಯ ಸರ್ಕಾರದ ಆಡಳಿತ. ಇನ್ನೊಂದು ಸ್ಥಳೀಯ ಸಂಘ ಸಂಸ್ಥೆಗಳು, ಕಾರ್ಪೊರೇಷನ್ ಇರ್ಬೋದು, ZP ಇರ್ಬೋದು, TPಗಳು, ಅವರ ಆಡಳಿತಕ್ಕೆ ನಾವು ಅವಕಾಶವನ್ನ ಮಾಡಿಕೊಡ್ಬೇಕು ಸಂವಿಧಾನ ಪ್ರಕಾರ. ನೀವೇನ್ ಮಾಡ್ತಾ ಇದ್ದೀರಾ? ಕಾರ್ಪೊರೇಷನ್ ಬಿಟ್ಟು ಅದ್ರ ಮೇಲೆ ಗ್ರೇಟರ್ ಬೆಂಗಳೂರು ಮುಖ್ಯಮಂತ್ರಿಗಳು ಅದಕ್ಕೆ ಅಧ್ಯಕ್ಷರು. ಕಾರ್ಪೊರೇಷನ್ ನಲ್ಲಿ ಯಾವುದೇ ಒಂದು ದುಡ್ಡು ಬೇರೆ ಕಡೆಯಿಂದ ಬಂತು ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಸರ್ಕಾರಕ್ಕೆ ಕೊಡೋದು, ಅದು ಹಂಚುವಂತ ಕಾರ್ಯಕ್ರಮಗಳು ನೀವು ಮಾಡ್ತಾ ಇದ್ದೀರಾ. ಸ್ಥಳೀಯ ಜನಪ್ರತಿನಿಧಿಗಳಿಗಾಗಲಿ, ಕಾರ್ಪೊರೇಟರ್ಗಾಗಲಿ, ಅಲ್ಲಿ ಸ್ಥಳೀಯ ಏನು ಮಹಾನಗರ ಪಾಲಿಕೆಗಾಗಲಿ ಒಂದು ಬೆಲೆಯನ್ನ ಕೊಡ್ತಿಲ್ಲ, ಸ್ವತಂತ್ರವನ್ನ ನೀವು ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಒಂದು ಚರ್ಚೆ, ಸಾರ್ವಜನಿಕವಾಗಿ ಚರ್ಚೆ ಆಗಬೇಕೇ ಹೊರತು ಯಾರೋ ಒಂದು ಮಹಾನಗರ ಪಾಲಿಕೆ ಸದಸ್ಯರು ಕೂಲಿಗಳ ತರ ಕೆಲಸವನ್ನ ಮಾಡಬೇಕು, ಅಧಿಕಾರಿಗಳು ಮಾತ್ರ ಅವ್ರ ಅಧಿಕಾರಿ ದರ್ಬಾರ್ ಮಾಡಬೇಕು ಅಂತಂದ್ರೆ ಯಾವ ಅಧಿಕಾರಿಗಳಿಗೆ ನೀವು ಡೆವಲಪ್ಮೆಂಟ್ ಮಾಡೋ ಯಾವ್ಯಾವ ರಸ್ತೆಗಳು ಗೊತ್ತಿದೆ? ರಸ್ತೆ ಗೊತ್ತಿರೋದು ಕಾರ್ಪೊರೇಟರ್ ಆದವ್ರಿಗೆ, ಶಾಸಕರಾದವ್ರಿಗೆ, ಯಾವುದೇ ಪಕ್ಷ ಶಾಸಕರಾಗ್ಲಿ ಅದು ಕೊಟ್ಟಿದೆ ಹೊರತು ನೀವು ಅವ್ರನ್ನ ಆಚೆ ಹಾಕಿ ಇವರೊಂದು ಬಿ ಸ್ಮೈಲ್ ಅಂತ ಮಾಡಿದ್ದಾರೆ. ಇವಾಗ ಏನ್ ಬಿ ಸ್ಮೈಲ್ ಅಂತಂದ್ರೆ ಏನು? ಇವತ್ತು ಅದ್ರ ಬಗ್ಗೆ ನಾವು ಮಾತಾಡ್ಬೇಕು. ಬಿ ಸ್ಮೈಲ್ ಬಗ್ಗೆ 2025 ಸಾಲಿನಲ್ಲಿ ಇವತ್ತು ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳ ವಿಶೇಷ ಉದ್ದೇಶಿತ ಒಂದು ಸಂಸ್ಥೆಯನ್ನು ತಾವು ಮಾಡಿದಿರ.
ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ BSPIL ಅಂತ ತಾವು ಮಾಡಿದ್ದೀರಾ. ಹ್ಮ್ ಇಲ್ಲಿ ಈ ಸಂಸ್ಥೆ ಇಡೀ ಬೆಂಗಳೂರು ನಗರದ ಎಲ್ಲ ರಸ್ತೆಗಳನ್ನ ಸುರಂಗಗಳನ್ನ ಡೆವಲಪ್ಮೆಂಟ್ನ ನೋಡ್ಕೋಬೇಕು ಅಂತ ಅದ್ರ ಬಗ್ಗೆ ಒಂದು ಸಪರೇಟ್ ಒಂದು ಕಮಿಟಿ ಮಾಡಿದ್ರ. ಹ್ಮ್ ಅಪರ ಆಯುಕ್ತರು, ಮುಖ್ಯ ಕಾರ್ಯದರ್ಶಿಗಳು, ಅವರು ಅಧ್ಯಕ್ಷರು, ಹ್ಮ್ BBMP ಕಮಿಷನರು, ಹ್ಮ್ ಇದಕ್ಕೆ ಎಲ್ಲ ಮೆಂಬರ್ಸ್ಗಳಿದ್ದಾರೆ. ಪೂಜ್ಯ ಮಹಾಪೌರರು ಮಾತ್ರ ಹ್ಮ್ ಅದಕ್ಕೊಂದು ಅವಕಾಶ ಇದೆ. ಹ್ಮ್ ಆಯುಕ್ತರು, BDA ಆಯುಕ್ತರು, BWSSP ಆಯುಕ್ತರು, ಹ್ಮ್ ಇದೆಲ್ಲ ಕೂಡ ಒಂದು ಎಜುಕೇಟೆಡ್ ಒಂದು ಟೀಮ್ ಮಾಡಿಕೊಂಡು ಹ್ಮ್ ತಾವು ಮಾಡಿ ಹ್ಮ್ ಇವರಿಗೆ ನೀವು ನಗರ ವಾಹನ ಸುರಂಗ ಮಾರ್ಗಗಳು ಕೊಟ್ಟಿದ್ದೀರಾ, ಹ್ಮ್ ಮೆಟ್ರೋ ಫ್ಲೈಓವರ್ಸು, ಹ್ಮ್ ನೆರೆಹೊರೆಯ ಉತ್ತಮ ಮಳೆ ನೀರು ಚರಂಡಿಗಳನ್ನ ರಾಜಕಾಲುವೆಗಳು, ಹ್ಮ್ ರಸ್ತೆಗಳ ವೈಟ್ ಟ್ಯಾಪಿಂಗು, ರಸ್ತೆ ಅಗಲೀಕರಣಗಳು, ಆಕಾಶ ಗೋಪುರಗಳು ಇದೆಲ್ಲ ಕೊಡ್ತು ಅಂತಂದ್ರೆ ಹ್ಮ್. ಇದರಲ್ಲಿ ಶಾಸಕರದ್ದು ಏನು ನಡೆ ನೋಡಿ. ಶಾಸಕರು ಯಾವ ಥರ